ಮೈಸೂರು ಜಿಲ್ಲೆಯಲ್ಲಿ ರಾತ್ರೋರಾತ್ರಿ ನಡೆಯಿತು ಮರ ಕಳ್ಳತನ. ಶ್ರೀಗಂಧದ ಮರಗಳಿಗೆ ಹುಣಸೂರಿನಲ್ಲಿ ಇಲ್ಲದಂತಾದ ರಕ್ಷಣೆ. ಮೂರನೇ ಗಂಧದ ಮರವನ್ನು ಠಾಣೆ ಮುಂದೆ ಕಳ್ಳತನ ಮಾಡಿದ ಖದೀಮರ ತಂಡ. ಈ ಹಿಂದೆ 2 ಬಾರಿ ಗಂಧದ ಮರ ಕಳ್ಳತನ ಮಾಡಿದ್ದ ಖದೀಮರ ತಂಡ ಈ ಬಾರಿ ಪೊಲೀಸ್ ಠಾಣೆ ಮುಂಭಾಗವೇ ಗಂಧದ ಮರ ಕದ್ದು ಪರಾರಿಯಾಗಿದ್ದಾರೆ. ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಪೊಲೀಸ್ ಠಾಣೆ ಎದುರುಗಡೆಯೇ ಕಳ್ಳರು ಗಂಧದ ಮರ ತುಂಡರಿಸಿ ಹೊತ್ತೊಯ್ದಿರುವ ಘಟನೆ ನಡೆದಿದೆ. ಹುಣಸೂರು ನಗರದ ಎಸ್ಟೇ ರಸ್ತೆಯ ಪೊಲೀಸ್ ಠಾಣೆ ಮುಂಭಾಗದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆ ಆವರಣದ ಮುಂಭಾಗ ಪಾರ್ಕ್ನಲ್ಲಿ ಬೆಳೆದಿದ್ದ ಗಂಧದ ಮರವನ್ನು ಮುಂಜಾನೆ ಗರಗಸದಿಂದ ಕೊಯ್ದು ತುಂಡುಗಳನ್ನು ಕಳ್ಳರ ತಂಡ ಹೊತ್ತೊಯ್ದಿದ್ದಾರೆ. ಸಾರ್ವಜನಿಕರು ಮಾಹಿತಿ ನೀಡಿದ ಮೇರೆಗೆ ಪೊಲೀಸರು ಭೇಟಿ ನೀಡಿ ಇದೀಗ ಪರಿಶೀಲನೆ ನಡೆಸಿ ಪ್ರಕರಣವನ್ನು ದಾಖಲಿಸಿದ್ದಾರೆ. ಆದರೆ ಆಸ್ಪತ್ರೆ ಆವರಣದಲ್ಲಿ ಇದು 3ನೇ ಗಂಧದ ಮರ ಕಳ್ಳತನ ಪ್ರಕರಣವಾಗಿದೆ. ಕಳೆದ ತಿಂಗಳ ಹಿಂದಷ್ಟೇ ನಗರದ ಬ್ರಾಹ್ಮಣರ ಬಡಾವಣೆಯ ಹರೀಶ್ ಎನ್ನುವವರ ಮನೆಯ ಮುಂದೆ ಬೆಳೆದಿದ್ದ ಗಂಧದ ಮರವನ್ನು ತುಂಡರಿಸಿ ಕಳ್ಳರು ಹೊತ್ತೊಯ್ದಿದ್ದರು. ಅಕ್ಕಪಕ್ಕದ ಮನೆಯವರು ಹೊರಬರದಂತೆ ಬಾಗಿಲು ಚಿಲಕಗಳಿಗೆ ಕಡ್ಡಿ ಸಿಕ್ಕಿಸಿ ಪರಾರಿಯಾಗಿದ್ದರು. ಆದರೆ ಈ ಬಾರಿ ಪೊಲೀಸ್ ಠಾಣೆ ಮುಂಭಾಗವೇ ಬೆಳೆದಿದ್ದ ಶ್ರೀಗಂಧದ ಮರವನ್ನೇ ಕದ್ದಿದ್ದಾರೆ. ಈ ಮೂಲಕ ಹುಣಸೂರಿನಲ್ಲಿ ಗಂಧದ ಮರಗಳಿಗೆ ರಕ್ಷಣೆ ಇಲ್ಲದಂತಾಗಿದೆ.